ವೆಲ್ಕಮ್ ಬ್ಯಾಕ್ ಟು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್. ಆಲ್ರೆಡಿ ಏನಪ್ಪ ಇದು ಆಲ್ರೆಡಿ ಅದಿತಿ ಆಕ್ಟಿವಿಟಿ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಎಸ್, ವೆರಿ ಸಿಂಪಲ್ ಆಕ್ಟಿವಿಟಿ. ಈ ರೀತಿ ಒಂದು ಒಂಥರ ರೋಲ್ನ ತಗೊಳ್ಳಿ. ಇದು ನನಗೆ ಸಿಕ್ಕಿದ್ದು ಗಂಧದ ಕಡ್ಡಿಯಲ್ಲಿ. ಸ್ಟಿಲ್ ಫ್ರೇಗ್ರೆನ್ಸ್ ಇದೆ. ಏನಪ್ಪ ಎಸೆಯಕ್ಕಲ್ಲ ಅದಿರೋದು. ಶೀಸ್ ಟೆಲಿಂಗ್ ಎಸೆಯೋಣ, ಮೇಲ್ಗಡೆ ಎಸೆಯೋಣ. ನೋ, ಎಸೆಯೋದಕ್ಕಲ್ಲ, ಆಕ್ಟಿವಿಟಿ ಮಾಡೋದಕ್ಕೆ. ಸೊ ಇದಕ್ಕೆ ಬೇಕಾಗಿರೋದು ಈ ರೀತಿ ರೋಲ್ಸ್. ಅದಿತಿ ಎಲ್ಲ ಎಸ್ಬಿಟ್ರು. ಸಿನಿಮಾ ಆಕ್ಟಿವಿಟಿ ಮಾಡ್ಬೇಕು ನಾವು. ಸೊ ಇದಕ್ಕೆ ಬೇಕಾಗಿರೋದು ಒಂದ್ ನಿಮಿಷ ನಾನು ತೋರಿಸ್ತೀನಿ. ಕೊಡಿ 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 ಕೊಡಿ. ಅದಿತಿಮಾ ಎಸೆಯೋದಕ್ಕಲ್ಲ ಇರೋದು. ನೋ ಥ್ರೋಯಿಂಗ್. ಆಕ್ಟಿವಿಟಿ ಬೇಕು ಅಂತಂದ್ರೆ ಎಸೆದ್ರೆ ಯಾವ ಆಕ್ಟಿವಿಟಿನೂ ಸಿಗಲ್ಲ. ಸೊ ಇದಕ್ಕೆ ಬೇಕಾಗಿರೋದು ಬ್ಯಾಂಡ್ಸು. ಡಿಫ್ರೆಂಟ್ ಬ್ಯಾಂಡ್ಸ್ನ ತೊಗೊಳ್ಬೋದು. ನಾನು ಈ ರೀತಿ ಒಂದು ತೊಗೊಂಡಿದ್ದೀನಿ, ಆ್ಯಂಡ್ ಈ ರೀತಿ, ಆ್ಯಂಡ್ ಒನ್ ಮೋರ್ ಈ ರೀತಿ ಬ್ಲ್ಯಾಕು, ಅದೇ ಇದೇ ರೀತಿ ಇದೇನೆ, ಆ್ಯಂಡ್ ಈ ರೀತಿ ನಾರ್ಮಲ್ ಸಿಂಪಲ್. ಹೇಗೆ ಮಾಡೋದು ಅಂತ ವಿವರಿಸಿ. ಆ್ಯಂಡ್ ಆಲ್ಸೋ ಒನ್ ಮೋರ್ ಟೈಪ್ ಇಸ್ ದಿಸ್. ಅದಿತಿ ಇದೆಲ್ಲ. ಎಸ್, ಕೊಡಿ ಮೇಡಮ್, ವೆಯ್ಟ್ ಮಾಡಿ ಮೇಡಮ್. ಸೊ ಇದನ್ನ ಹೇಗೆ ಮಾಡ್ತೀನಿ ಅಂತಂದ್ರೆ, ಇದನ್ನ ಜಸ್ಟ್ ಇದಕ್ಕೆ ಹಾಕ್ತೀನಿ. ವೇಟ್ ಮಾಡಿ, ವೇಟಿಂಗ್ ಟೈಮ್, ವೇಟಿಂಗ್ ಟೈಮ್ ಮೇಡಮ್. ಸೊ ಎಲ್ಲ ಹಾಕಿದ್ದೀನಿ. ಐ ಆಮ್ ಆಸ್ಕಿಂಗ್ ಅದಿತಿ ಟು ಟೇಕ್ ಇಟ್ ಔಟ್. ಇದರಿಂದ ಎಂತ ಇದು ಮಾಡ್ತಿರೋದು ನೀವು? ಇದರಿಂದ ಹೇಳ್ತೀನಿ ಏನು ಇಂಪ್ರೂವ್ ಆಗಿದೆ ಅಂತ. ಅದಿತಿ ಫುಲ್ ಮಾಡಿ ತೆಗೀರಿ ಆಚೆಗೆ. ಇದಿಟ್ಕೊಳ್ಳಿ. ತೆಗೀರಿ ಆಚೆಗೆ, ಬ್ಯಾಂಡ್ ತೆಗೀರಿ. ಇಲ್ಲಿಡಿ. ಓಕೆ, ಇನ್ನೊಂದು ಬ್ಯಾಂಡ್ ತೆಗೀರಿ, ಇನ್ನೊಂದು ಬ್ಯಾಂಡ್ ತೆಗೀರಿ. ಸೊ ಇದರಿಂದ ಟೂ ಹ್ಯಾಂಡ್ ಕೋಆರ್ಡಿನೇಷನ್ ಚೆನ್ನಾಗಿ ಡೆವಲಪ್ ಆಗುತ್ತೆ, ಫೈನ್ ಮೋಟರ್ ಸ್ಕಿಲ್ಸ್ ಚೆನ್ನಾಗಿ ಡೆವಲಪ್ ಆಗುತ್ತೆ, ಆ್ಯಂಡ್ ಐ ಹ್ಯಾಂಡ್ ಕೋಆರ್ಡಿನೇಷನ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆಯ್ತಾ? ಇನ್ನು ನೆಕ್ಸ್ಟ್ ಸೆಟ್ ಕೊಡ್ಲಾ ನಾನು? ಕೊಡಿ, ಹಾಕೊಡ್ತೀನಿ. ಕೊಡಿ, ಹಾಕಿ. ನೀವು ಈ ಆಕ್ಟಿವಿಟಿನ ಯಾವಾಗಿಂದ ಮಾಡಿಸ್ಬೋದು ಅಂತಂದ್ರೆ 12 ಮಂತ್ಸಿಂದ ಮಾಡಿಸ್ಬಹುದು, ಅಂದರೆ 1 ಇಯರಿಂದ. ಇಫ್ ಬೇಬಿ ಅಂತಂದ್ರೆ ಹಾಕೋದಕ್ಕೆ ಮಕ್ಕಳಿಗೆ ಕಷ್ಟ ಆಗುತ್ತೆ. ಟಾಡ್ಲರ್ಸ್ ಅರೌಂಡ್ 2 ಇಯರ್ಸ್ 3 ಇಯರ್ಸ್ ಮಕ್ಕಳಿಗೆ ನೀವು ಹಾಕೋದಕ್ಕೂ ಸಹ ಕೊಡ್ಬೋದು. ಅದಿತಿ ಇಸ್ ಸ್ಮಾಲ್, ಸೊ ಐ ಗಿವ್. ಅದಿತಿ ಸರಿಯಾಗಿ ಕುತ್ಕೋಬೇಕು. ನೀವು ಆಕ್ಟಿವಿಟಿ ಮಾಡುವಾಗ ಸರಿಯಾಗಿ ಕುತ್ಕೊಂಡಿಲ್ಲ ಅಂತಂದ್ರೆ ಬೀಳ್ತೀರಾ. ಯು ಹ್ಯಾವ್ ಟು ಬಿ ಕೇರ್ಫುಲ್. ಕಾಲು ಕಾಲು ಏನಾಯ್ತು? ಬಿಡಿ. ಸೊ ರಿಮೂವ್ ಮಾಡಿ. ರಿಮೂವ್. ನೋಡಿ, ನೀವು ನಾನು ಸೆಕೆಂಡ್ ಟೈಮ್ ಇನ್ಸ್ಟ್ರಕ್ಷನ್ನೇ ಕೊಡಲಿಲ್ಲ ಟೂ ಹ್ಯಾಂಡ್ ಕೋಆರ್ಡಿನೇಷನ್ ಅಂತ. ಸೊ ಶಿ ಓನ್ಲಿ ಹೆಲ್ಡ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್. ಓಕೆ, ಬಿಚ್ಚಿ ಅದನ್ನೆಲ್ಲ. ಗುಡ್ ಜಾಬ್. ಇನ್ನೊಂದ್ಸಲ ಮಾಡೋಣ. ಈಗ ಜಾಸ್ತಿ ಹಾಕ್ಕೊಡ್ತೀನಿ. ಲೆಟ್ಸ್ ಸಿ ಹೌ ಶಿ ಡಸ್. ಕೊಡಿ, ಹಾಕ್ಲಾ? ಓಕೆ, ಇವಾಗ ಇಟ್ಕೊಳ್ಳಿ. ನೀವು ಇಟ್ಕೊಳ್ಳಿ, ನಾನು ಹಾಕ್ತೀನಿ. ಓಕೆ, ಇಟ್ಕೊಳ್ಳಿ, ನಾನು ಹಾಕ್ತೀನಿ. ಓಕೆ ಓಕೆ, ವೆಯ್ಟ್ ಮಾಡಿ. ನಾನು ಇಟ್ಕೊಳ್ಳಿ, ಹಾಕ್ತೀನಿ ನಾನು. ವೇಟ್ ವೇಟ್ ವೇಟ್. ಫಸ್ಟ್ ಇಟ್ಕೊಳ್ಳಿ ಎಲ್ಲ. ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಳ್ಳಿ, ನಾನು ಹಾಕ್ತೀನಿ. ಸೊ ನೀವು ಏನೇ ಆಕ್ಟಿವಿಟಿ ಮಾಡಿ ಅಥವಾ ಏನೇ ಕೆಲಸ ಮಾಡಿ ಮಕ್ಕಳನ್ನ ಎಂಗೇಜ್, ನೀವು ನಿಮ್ಮ ಜೊತೆ ಮಕ್ಕಳನ್ನ ಎಂಗೇಜ್ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಚೆನ್ನಾಗಿ ಕಲಿತಾರೆ. ಆ್ಯಂಡ್ ಇದರಿಂದ ಮಕ್ಕಳ ಕಾನ್ಫಿಡೆನ್ಸ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಕೊಡಿ ಮೇಡಮ್, ತಗೊಳ್ಳಿ ಮೇಡಮ್, ರಿಮೂವ್ ಮಾಡಿ ಮೇಡಮ್. ಸೊ ನೀವು ಟಾಡ್ಲರ್ಸ್ ಅಂತಂದರೆ 2 ವರ್ಷದ ಮೇಲೆ ಮಕ್ಕಳುಗಳಿಗೆ ಹಾಕೋದಕ್ಕೂ ಸಹ ಕೊಡ್ಬೋದು. ಹಾಕೋದಕ್ಕೆ ಯಾವ ರೀತಿ ಈಸಿ ಆಗುತ್ತೆ ಅಂತಂದರೆ, ಸ್ವಲ್ಪ ಎಕ್ಸ್ಪ್ಯಾಂಡ್ ಜಾಸ್ತಿ ಅಗಲ ಆಗ್ಬಿಟ್ಟಿರುತ್ತಲ್ಲ ಅಂತಹ ಏರ್ ಬ್ಯಾಂಡ್ಸ್ನ ಕೊಡಿ. ಮಕ್ಕಳಿಗೆ ಈಸಿ ಆಗುತ್ತೆ ಹಾಕೋದಕ್ಕೆ. ಇದರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಇದು ವೆರಿ ಸಿಂಪಲ್, ನೋ ಕಾಸ್ಟ್ ಆಕ್ಟಿವಿಟಿ. ಮನೆಯಲ್ಲಿ ನಾನು ಆ್ಯಕ್ಚುಲಿ ಇದನ್ನು ಹುಡುಕ್ತಾ ಇದ್ದೆ. ನಮ್ಮ ಮನೆಯಲ್ಲಿ ಯೂಶಲಿ ಪ್ಯಾಕ್ಡ್ ಅಂತಂದರೆ ಸಿಂಗಲ್ ಪ್ಯಾಕ್ ಗಂಧದ ಕಡ್ಡಿನ ತರೋದಿಲ್ಲ, ಜಸ್ಟ್ ಬಲ್ಕಾಗಿ ತರ್ತೀವಿ ನಾವು. ಅಂದರೆ ಸೂಪರ್ ಮಾರ್ಕೆಟ್ಸಲ್ಲೆಲ್ಲ ಸಿಗುತ್ತೆ ಅಲ್ಲ, ಈ ರೀತಿ ಸರ್ಕಲ್ ಇರೋದಿಲ್ಲ, ಅಂದರೆ ಅದರಲ್ಲಿ ರೌಂಡ್ ಇರೋದಿಲ್ಲ. ನಾನು ಯೋಚನೆ ಮಾಡ್ತಿದ್ದೆ ಏನು ಮಾಡೋದು. ಮೊನ್ನೆ ಟೆಂಪಲ್ಗೆ ಹೋದಾಗ ನಾವು ಗಂಧದ ಕಡ್ಡಿ ತೊಗೊಳ್ಳೋಂಥ ಸಂಭವ ಬಂತು. ಆವಾಗ ಇದು ಸಿಕ್ತು ಅಲ್ಲಿ. ನಾನು ಗಂಧದ ಕಡ್ಡಿ ತೊಗೊಂಡಿದ ತಕ್ಷಣ ನನಗೆ ಐಡಿಯಾ ಹೋಗಿದ್ದೇನೆ, ಇದಕ್ಕೆ ಬೇಕು, ಅದಿತಿ ಆಕ್ಟಿವಿಟಿಗೆ ಬೇಕು ಅಂತ ಅಂದ್ಬಿಟ್ಟು. ದೇವಸ್ಥಾನದಲ್ಲಿ ಆ್ಯಕ್ಚುಲಿ ಗಂಧದ ಕಡ್ಡಿ ತೊಗೊಂಡು ಯೂಶಲಿ ಯಾರೂ ಇದನ್ನು ತರೋದಿಲ್ಲ. ನಾನು ಇದನ್ನು ತೊಗೊಂಡು ಬಂದೆ ಮನೆಗೆ. ಎಲ್ಲ ಬಿಚ್ಚಿದ್ರಾ? ಅದಿತಿ ಬಿಚ್ಚಿಬಿಟ್ಟು ಕೆಳಗಡೆ ಹಾಕಿದ್ದಾರೆ. ಓಕೆ, ಇವಾಗ ಎಲ್ಲನೂ ಹಾಕ್ಕೊಡ್ತೀನಿ. ಸ್ವಲ್ಪ ಟೈಟ್ ಇರೋದನ್ನು ಹಾಕ್ಕೊಡ್ತೀನಿ. ನೋಡೋಣ ಅದಿತಿ, ಏನು ಬೇಡ? ಏನಪ್ಪ? ಹಾಂ ಹಾಂ ಹಾಂ, ಏನು?
ಸ್ವಲ್ಪ ಟೈಟ್ ಇರೋದನ್ನ ಹಾಕೋಣ ಅಂತ ಯೋಚನೆ ಮಾಡಿದೆ. ಇದನ್ನ ಹಾಕ್ಬಿಡಿ, ಟೈಟ್ ಇರೋದನ್ನ ಹಾಕೊಡ್ತಾ ಇದೀನಿ, ಹಾಕ್ಬಿಡಿ. ಎಲ್ಲಾನು ಟೈಟ್ ಇದೆ, ಯಾವುದು ಲೂಸ್ ಇಲ್ಲ. ಎಸ್ ಅದಿತಿ, ಮತ್ತೆ ಪಪ್ಪು ಸರಿ ಕುತ್ಕೊಳ್ಳಿ ನೀವು. ಹಾ ತಗೊಳ್ಳಿ, ತೆಗೀರಿ. So what? Why are you throwing? Why are you throwing, baby? ಯಾಕೆ ಎಸೆಯೋದು ಅದಿತಿ ಮಾ? ಯಾಕೆ ಎಸೆಯೋದು ಅದಿತಿ ಪಾಪು? Okay, remove. Aditi will do now. Remove. ಎಸಿ ಬಾ. Remove. ನಾನೇ ಹೇಳ್ದೆ ಅದಿತಿ ವಾಸ್ ಅಬೌಟ್ ಟು ರಿಮೂವ್, ನಾನೇ ಎಸಿಬಾರ್ದು ಅಂತ ಹೇಳ್ದೆ. ಸೊ ಶಿ ಥ್ರೂ ಇಟ್. ಪುಟ್ಟ ಎಸಿಬಾರ್ದು, ತೆಗಿಬೇಕು. ರಿಮೂವ್, ರಿಮೂವ್. ಓಕೆ, ರಿಮೂವ್. ಓಕೆ ಅಂತ ಹೇಳಿ ಎಸಿದಲ್ಲ. ಬಾ ಹಗಿ ಹಗಿ ಹಗಿ. I love you so much. ನೀವು ಆಫ್ ಮಾಡಿ ಕೊಡಿ ಅಂತೆ. Why should I off it? I'm doing activity. I should continue the activity. I have to complete the activity. ಈಗ ಜಾಸ್ತಿ ಇಂಗ್ಲಿಷ್ ವರ್ಡ್ಸ್ ಗುಡ್ ಜಾಬ್ ಅಂತ ನಾನು ಹೇಳ್ತೀನಿ ಯಾವಾಗ್ಲೂ. ಏನಾರ ರೈಮ್ಸ್ ಹೇಳಿದ್ರೆ, ಸ್ಟೋರಿ ಹೇಳಿದ್ರೆ, ಬುಕ್ ರೀಡಿಂಗ್ ಚೆನ್ನಾಗಿ ಮಾಡಿದ್ರೆ, ಅವ್ರು ವಾಟ್ ಎವರ್ ಶಿ ಡಸ್, ಐ ಸೇ ಗುಡ್ ಜಾಬ್. ಅವರು ಗುಡ್ ಜಾಬ್ ಅಂತಾರೆ ನನಗೆ. ಗುಂಡು 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 ಅಂತಾರೆ. ಓಕೆ, ಇದನ್ನ ತಗೊಳ್ಳಿ, ಇದನ್ನೆಲ್ಲ ಹಾಕಿ. I'm just keeping Aditi busy. ತಗೊಳ್ಳಿ. ಸೊ ಟಾಡ್ಲರ್ಸ್ಗೆ ನೀವು ಮಾಡಿಸ್ಬೇಕಾದ್ರೆ ಇದನ್ನ ಹಾಕೋದಕ್ಕೆ ಕೊಡಿ. ಈ ರೀತಿ 2 ಹ್ಯಾಂಡ್ ಕೋಆರ್ಡಿನೇಷನ್ ಇಟ್ಕೊಂಡು ಹೀಗೆ ಹಾಕಿ. ಚಿಕ್ಕ ಮಕ್ಕಳಿಗೆ 18 months 19 months 1 ವರ್ಷ 2 ವರ್ಷದಿಂದ ಒಳಗಡೆ ಮಕ್ಕಳಿಗೆ ನೀವು ಅದನ್ನ ರಿಮೂವ್ ಮಾಡೋದಕ್ಕೆ ಕೊಡಿ. ವೆರಿ ಬೆಸ್ಟ್ ಆಕ್ಟಿವಿಟಿ, ಸಿಂಪಲ್ ಆಕ್ಟಿವಿಟಿ. ಮಕ್ಕಳಿಗೆ ಐ ಹ್ಯಾಂಡ್ ಕೋಆರ್ಡಿನೇಷನ್ ಬರುತ್ತೆ, 2 ಹ್ಯಾಂಡ್ ಕೋಆರ್ಡಿನೇಷನ್ ಬರುತ್ತೆ, ಫೈನ್ ಮೋಟರ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ಒಂದು ಕಡೆ ಕುತ್ಕೊಂಡು ಗಮನ ಕೊಟ್ಟು ಫೋಕಸ್ ಕೊಟ್ಟು ಮಕ್ಕಳು ಆಕ್ಟಿವಿಟಿನ ಮಾಡ್ತಾರೆ. ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಗೂ ಸಹ ನೀವು ಈ ಆಕ್ಟಿವಿಟಿನ ಕೊಡ್ಬೋದು. ಅಂತಂದರೆ ಎಲ್ಲ ಅಂತಂದರೆ ಫುಲ್ ಕಂಪ್ಲೀಟ್ ಆಗಿ ನೀವು ಹಾಕ್ಬಿಟ್ಟು ಮಕ್ಕಳಿಗೆ ನೀವು ಕೊಟ್ಟಾಗ ಎಷ್ಟು ನಿಮಿಷದಲ್ಲಿ ನೀವು ಮಾಡ್ತೀಯಾ, ಎಷ್ಟು ಫೋಕಸ್ ಕೊಡ್ತೀಯಾ ನೋಡೋಣ ಅಂತ ನೀವು ಮಾಡಿದ್ರೆ ಈ ಆಕ್ಟಿವಿಟಿ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಇಟ್ಸ್ ಅ ವೆರಿ ಬೆಸ್ಟ್ ಆಕ್ಟಿವಿಟಿ, ಲೋ ಕಾಸ್ಟ್ ನೋ ಕಾಸ್ಟ್ ಆಕ್ಟಿವಿಟಿ. ಏನಕ್ಕಂತಂದರೆ ಮನೆಯಲ್ಲಿ ಹೆಣ್ಮಕ್ಳು ಇದ್ದಾರೆ ಅಂತಂದರೆ ಆಬ್ವಿಯಸ್ಲಿ ಈ ರೀತಿ ಬ್ಯಾಂಡ್ಸ್ಗಳು ಇದ್ದೇ ಇರುತ್ತೆ. ಆ್ಯಂಡ್ ಜಾಸ್ತಿ ಯೂಸ್ ಮಾಡ್ತಾ ಎಲ್ಲೋಯ್ತು ಬ್ಯಾಂಡ್ಗಳೆಲ್ಲ, ಅಯ್ಯೋ ಬೇರೆ ಬ್ಯಾಂಡು. ಕೂಚೋಡಿ, ಯಾಕೆ ಆಕ್ಟಿವಿಟಿ ಯಾಕೆ ಮಾಡ್ತಿಲ್ಲ ಇವತ್ತು? ಆ್ಯಕ್ಚುಲಿ ಅವ್ರ ತಮ್ಮ ಆಚೆ ಆಟ ಆಡ್ತಿದ್ದಾರೆ, ಅದಕ್ಕೋಸ್ಕರ ಶಿ ವಾಂಟ್ಸ್ ಟು ಗೋ. ನೀವೇ ನೋಡಿದ್ದೀರಾ ಆಕ್ಟಿವಿಟಿಗೆ ಎಷ್ಟು ಚೆನ್ನಾಗಿ ಕುತ್ಕೊಳ್ತಾರೆ ಅಂತ. ಸೊ ಈ ರೀತಿ ಅಗ್ಲ ಆಗಿರೋದನ್ನು ನೀವು ಡಬಲ್ ಇದಾಗಿ ಕೊಡ್ಬೋದು. ಆ ರೀತಿ ಕುತ್ಕೊಳ್ಳಿ. ನೋ, ಆ ರೀತಿಯಲ್ಲ ಎದೊಳಂಗಿಲ್ಲ. ಆಕ್ಟಿವಿಟಿ ಟೈಮ್ ಇಟ್ಸ್. ಕಾಲಕ್ಕೂ ಕೆಳಗಡೆಗೆ. ಅದಿತಿ ಈ ರೀತಿ ಅಗ್ಲ ಆಗಿರೋದನ್ನ ನಿಮ್ಮ ಮಕ್ಕಳಿಗೆ ಡಬಲ್ ಆಗೋ ಹಾಕೊಡ್ಬೋದು, ಅಥವಾ ಈ ಏಜ್ ಮಕ್ಕಳಿಗೆ ಹಾಕಕ್ ಕೊಡ್ಬೋದು. ಅದಿತಿ ಇದಕ್ಕೆ ಹಾಕಿ ಹಾಕಿ ಕಂದ. ಏನಾಗ್ತಿದೆ ಪುಟ್ಟ? ಹಂಗೆಲ್ಲ ತಗೊಳ್ಳಿ, ಹಾಕಿ ಇದನ್ನ, ಹಾಕಿ ಇದಕ್ಕೆ ಹಾಕಿ. ಗುಡ್, ಶಿ ಇಸ್ ಪುಟ್ಟಿಂಗ್. ನಾನು ಆಕ್ಚುಲಿ ನೆಕ್ಸ್ಟ್ ಆಕ್ಟಿವಿಟೀಸ್ ಅಲ್ಲಿ ಹಾಕೋದಕ್ಕೆ ಟ್ರೈ ಮಾಡ್ಸೋಣ ಅನ್ಕೊಂಡೆ. ಓಕೆ, ಇನ್ನೊಂದ್ಸಲ ಹಾಕಿ, ತಗೊಳ್ಳಿ, ಹಾಕಿ. ಸೊ ನೀವು ನೋಡಿ 2 ಹ್ಯಾಂಡ್ ಕೋಆರ್ಡಿನೇಷನ್ ಚೆನ್ನಾಗಿದೆ, ಹಾಕೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಐ ಹ್ಯಾಂಡ್ ಕೋಆರ್ಡಿನೇಷನ್ ಚೆನ್ನಾಗಿದೆ. ನಾನು ಹೇಳ್ದಂಗೆನೆ ಯು ಕ್ಯಾನ್ ಸಿ ಹರ್ ಡೆವಲಪ್ಮೆಂಟ್ ಆಲ್ಸೋ. ಅಗ್ಲೇ ಯಾಕೆ ಮಾತಾಡ್ತೀಯ ಸುಬ್ಬ? ಹಾಕಿ, 2 ಕೈಯಿಂದನೂ ಹಾಕಿ, 2 ಕೈಯಿಂದ ಹಾಕಿ, ಹಾಕಿ ಹಾಕಿ. ಗುಡ್ ಜಾಬ್ ಪುಟ್ಟ, ಯೇ. ಇದನ್ನ ಹಾಕಿ, ಹಿಂಗೆ ಅಗ್ಲ ಮಾಡಿ ಹಾಕಿ. ತಗೊಳ್ಳಿ, ಅಗ್ಲ ಮಾಡಿ ಹಾಕಿ. ಇಲ್ಲಿ ನಾನು ಇಟ್ಕೊಂತೀನಿ. ಅಗ್ಲ ಮಾಡಿ, ಹಾಕಿ, ಹಾಕೋಣ. ಅಗ್ಲ ಮಾಡಿ ಹಾಕಿ. ಒಳಗಡೆ ಹಾಕ್ತೀರಾ? ಓಕೆ, ಒಳಗಡೆ ಹಾಕಿ. ತಗೊಳ್ಳಿ, ಹಾಕಿ, ಒಳಗಡೆ ಹಾಕಿ. ಸೊ ಶಿ ಇನ್ವೆಂಟೆಡ್ ಒಳಗಡೆ ಹಾಕೋದು. ಇಟ್ಸ್ ಓಕೆ, ಇಟ್ಸ್ ಗುಡ್. ನಾವು ಈ ರೀತಿ ಮಕ್ಕಳು ಅವರ ಒಂದು ಇಂಟ್ರೆಸ್ಟ್ಗೆ ಅಥವಾ ಅವರು ಒಂದು ಏನೋ ಇನ್ವೆಂಟ್ ಮಾಡ್ಕೊಂಡಾಗ ಈ ರೀತಿ ಆಟ ಆಡೋದಕ್ಕೆ ಬಿಡೋದು.
ಇಟ್ಸ್ ವೆರಿ ಗುಡ್. ನೀವು ಈ ಆ್ಯಕ್ಟಿವಿಟಿನ ಟ್ರೈ ಮಾಡಿ. ವೆರಿ ಸಿಂಪಲ್, ಲೋ ಕಾಸ್ಟ್, ನೋ ಕಾಸ್ಟ್. ಮನೆಯಲ್ಲೇ ಗಂಧದ ಕಡ್ಡಿ ತೊಗೊಂಡು ಬಂದಾಗ ಈ ರೀತಿ ರೋಲ್ಸ್ಗಳನ್ನ ಕಲೆಕ್ಟ್ ಮಾಡಿ. ಆ್ಯಂಡ್ ಈ ರೀತಿ ರೋಲ್ಸಲ್ಲೇ ಸಾಕಷ್ಟು ಆ್ಯಕ್ಟಿವಿಟೀಸ್ ಇದೆ. ಆ ಸಾಕಷ್ಟು ಆ್ಯಕ್ಟಿವಿಟೀಸ್ನ ನನ್ನ ಚಾನೆಲ್ ಅಲ್ಲ, ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡ್ತೀನಿ. To see that video, what you have to do, subscribe to Aditi Krishna YouTube channel. Aditi, ನಿಮ್ಮ YouTube channel ಹೆಸರೇನು? ನಿಮ್ಮ YouTube channel ಹೆಸರೇನು? Aditi Krishna YouTube ball. She says Aditi Krishna YouTube ball. ಏನಪ್ಪ ನಿಮ್ಮ YouTube channel ಹೆಸರು? ಜೋರಾಗಿ ಹೇಳಿ. Aditi Krishna YouTube ball. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಯಾವ ಮನೆಯಲ್ಲಿ ಮಕ್ಕಳಿದ್ದಾರೋ ಅಂತಹ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಬಿಕಾಸ್ ಅರ್ಲಿ ಚೈಲ್ಡ್ಹುಡ್ ಪೀರಿಯಡ್ ಇಸ್ ದ ಬೆಸ್ಟ್ ಪೀರಿಯಡ್. ಈ ಒಂದು ಪೀರಿಯಡ್ನ ರಿವರ್ಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಈ ಆ್ಯಕ್ಟಿವಿಟಿನ ಮನೆಗೆ ತಂದಾಗ, ಇದನ್ನು ಮನೆಗೆ ತಂದಾಗ ಲೋ ಕಾಸ್ಟ್ ಆ್ಯಕ್ಟಿವಿಟಿ ಆ್ಯಂಡ್ ನೋ ಕಾಸ್ಟ್ ಆ್ಯಕ್ಟಿವಿಟಿ, ವೆರಿ ಸಿಂಪಲ್, ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಬೇಡ. ಜಸ್ಟ್ 5 to 10 ಮಿನಿಟ್ಸಲ್ಲಿ ಆಗುತ್ತೆ. ಇದರಿಂದ ಮಕ್ಕಳ ಗಮನ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಫೋಕಸ್, ಅಟೆನ್ಷನ್ ಆ್ಯಂಡ್ ಬ್ರೈನ್ ಡೆವಲಪ್ಮೆಂಟ್ ಸಹ ಒಳ್ಳೆಯದು. ಯಾಕಂತಂದರೆ ಫೈನ್ ಮೋಟರ್ ಆ್ಯಂಡ್ 2 hand coordination ಇಸ್ ವೆರಿ ಗುಡ್. ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಸೊ ಪ್ಲೀಸ್ ಟ್ರೈ ಆ್ಯಂಡ್ ಲೆಟ್ ಮೀ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ಹೇಗಿತ್ತು, ಹೇಗೆ ನಿಮ್ಮ ಮಕ್ಕಳು ಹೇಗೆ ಈ ಆ್ಯಕ್ಟಿವಿಟಿನ ಮಾಡಿದ್ರು ಅಂತ ಹೇಳಿ. ಅದಕ್ಕೆ ಸೇ ಬಾಯ್ ಆ್ಯಂಡ್ ಗೋ. ಪ್ಲೀಸ್ ಸಬ್ಸ್ಕ್ರೈಬ್. ನೋಡಿ ಮಾತಾಡಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅದಿತಿ ಕೃಷ್ಣ ಯೂಟ್ಯೂಬ್. I'll say bye. Bye. See you tomorrow.